ನಾಡಹಬ್ಬ ಮೈಸೂರು ದಸರಾಗೆ ಕೆಲವು ದಿವಸ ಬಾಕಿ ಉಳಿದಿದೆ. ಕಾಡಿನಿಂದ ನಾಡಿಗೆ ಬಂದಂತಹ ದಸರಾ ಗಜಪಡೆಗಳು ಅರಮನೆಯನ್ನ ಈಗ ಪ್ರವೇಶ ಮಾಡಿರುವಂಥದ್ದು ದೃಶ್ಯ ಗಮನಿಸ್ತಾ ಇರಬಹುದು. ಮೊದಲ ಹಂತದಲ್ಲಿ ಬಂದಿರುವಂತಹ 9 ಆನೆಗಳು ಕೂಡ ಮೈಸೂರು ಅರಮನೆಯನ್ನ ಪ್ರವೇಶ ಮಾಡ್ತಾ ಇರುವಂಥದ್ದು. ಈಗಾಗಲೇ ಸಾಂಪ್ರದಾಯಿಕವಾಗಿ ಅರಮನೆ ಆಡಳಿತ ಮಂಡಳಿ ಹಾಗೂ ಮೈಸೂರು ಜಿಲ್ಲಾಡಳಿತ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸುವ ಮೂಲಕವಾಗಿ ಈಗಾಗಲೇ ಅರಮನೆ ದಸರಾ ಗಜಪಡೆಗಳನ್ನ ಬರಮಾಡಿಕೊಂಡಿರುವಂಥದ್ದು. ಮೊದಲ ಹಂತದಲ್ಲಿ ಬಂದಂತಹ 9 ಆನೆಗಳಿಗೆ ಅರಣ್ಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಇರ್ಬೋದು, ಜೊತೆಗೆ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯನವರು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಅರಮನೆಗೆ ಬರಮಾಡಿಕೊಂಡಿರುವಂಥದ್ದು. ಧನಂಜಯ ಇರ್ಬೋದು, ಕಾವೇರಿ ಇರ್ಬೋದು, ಪ್ರಶಾಂತ ಆನೆ ಇರ್ಬೋದು, ಜೊತೆಗೆ ಲಕ್ಷ್ಮಿ, ಗೋಪಿ, ಶ್ರೀರಾಮ, ಏಕಲವ್ಯ, ಶ್ರೀಕಂಠ ಸೇರಿದಂತೆ 9 ಆನೆಗಳು ಅಧಿಕೃತವಾಗಿ ಮೈಸೂರು ಅರಮನೆಯನ್ನ ಪ್ರವೇಶ ಪಡೆದಿರುವಂತದ್ದು. ಬಾರಿಯ ವಿಶೇಷ ಅಂತಂದ್ರೆ ಇಲ್ಲೂ ಕೂಡ ದಸರಾ ಗಜಪಡೆಗಳ ಕ್ಯಾಪ್ಟನ್ ಯಾರು ಅಂತ ಆಯ್ಕೆ ಆಗಿಲ್ಲ. ಕ್ಯಾಪ್ಟನ್ ಆಗೋದಕ್ಕೆ ಈಗಾಗಲೇ ಧನಂಜಯ ಇರ್ಬೋದು, ಪ್ರಶಾಂತ ಇರ್ಬೋದು, ಜೊತೆಗೆ ಇಲ್ಲೂ ಕೂಡ ಏಕಲವ್ಯ ಆನೆ ಸೇರಿದಂತೆ ಎಲ್ಲರೂ ಕೂಡ ಸಾಕಷ್ಟು ಪೈಪೋಟಿ ನಡೆಸ್ತಾ ಇರುವಂತದ್ದು. ಸೊ ಇವತ್ತು ನಾಳೆಯಿಂದ ತಾಲೀಮು ಕೂಡ ಆರಂಭ ಆಗುತ್ತೆ. ಯಾರು ತಮ್ಮ ಸಾಮರ್ಥ್ಯವನ್ನ ತೋರಿಸ್ತಾರೋ ಅಂದ್ರೆ ರಾಜ ಬೀದಿಗಳಲ್ಲಿ ಜನರ ಮಧ್ಯೆ ಗಜಗಾಂಭೀರ್ಯದ ಹೆಜ್ಜೆಯನ್ನು ಯಾರು ಸಲೀಸಾಗಿ ಹಾಕ್ತಾರೋ, ಜೊತೆಗೆ ತಮ್ಮ ಸಾಮರ್ಥ್ಯವನ್ನು ಯಾರು ಪ್ರೂವ್ ಮಾಡ್ತಾರೋ ಅವರಿಗೆ ಈ ಬಾರಿಯ ಅಂಬಾರಿಯನ್ನ ಹೊರುವಂತಹ ಅವಕಾಶ ಸಿಗುತ್ತೆ. ಕೊಂಚ ಈಗಾಗಲೇ ಶ್ರೀರಾಮ ಆನೆ ಒಂದಷ್ಟು ಗಲಿಬಿಲಿಗೊಂಡಂತೆ ಕಾಣ್ತಿದ್ದ ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಅರಮನೆ ಪ್ರವೇಶ ಮಾಡ್ತಿದ್ದಕ್ಕೆ ಅದು ವಾಪಸ್ ತೆರಳೋದಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಒಂದಷ್ಟು ಜನರನ್ನ ನೋಡಿದಂತಹ ಶ್ರೀರಾಮ ಆನೆ ಏನು ಈಗಾಗಲೇ ವಾಪಸ್ ತೆರಳೋದಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು ಸಹಜ. ಈಗಾಗಲೇ ಜನರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದ ಕಾರಣಕ್ಕಾಗಿ ಗಲಿಬಿಲಿ ಆಗಿರುವುದು ಸಹಜ. ಈಗಾಗಲೇ ಬ್ಯಾರಿಕಾಡ್ ಕೂಡ ಕೆಳಗೆ ಬೀಳಿಸಿರುವಂತಹ ಶ್ರೀರಾಮ ಆನೆ ಒಂದಷ್ಟು ಗೊಂದಲದ ವಾತಾವರಣ ಕೂಡ ಈಗ ಅರಮನೆಯ ಆವರಣದಲ್ಲಿ ನಿರ್ಮಾಣ ಆಗ್ತಾ ಇರುವಂಥದ್ದು. ಈಗಾಗಲೇ ದೃಶ್ಯ ಗಮನಿಸ್ತಾ ಇರಬಹುದು. ಪ್ರತಿಯೊಂದು ಆನೆಗಳು ಕೂಡ ಏಕಲವ್ಯ ಇರ್ಬೋದು, ಮಹೇಂದ್ರ ಆನೆ ಇರ್ಬೋದು, ಎಲ್ಲರೂ ಕೂಡ ಈಗಾಗಲೇ ನಾದಸ್ವರ ಇದೆ, ಒಂದು ಕಡೆ ಟಮಟೆ ಸದ್ದು ನಡೀತಾ ಇದೆ. ಸೊ ಹೀಗಾಗಿ ಸಾಕಷ್ಟು ಜನರು ಕೂಡ ಅರಮನೆಯ ಒಳಭಾಗದ ಇರೋ ಕಾರಣಕ್ಕಾಗಿ ಈ ಜನರ ಅಂದರೆ ನಾಳೆಯಿಂದ ಪ್ರತಿನಿತ್ಯ ಕೂಡ ತಾಲೀಮು ಆರಂಭ ಆಗುತ್ತೆ. ಜನರ ಮಧ್ಯೆ ಆನೆಗಳು ನಡೆದುಕೊಂಡು ಹೋಗಬೇಕಾಗತ್ತೆ. ಜಂಬೂ ಸವಾರಿ ಮೆರವಣಿಗೆ ದಿನ ಕೂಡ ಲಕ್ಷಾಂತರ ಜನರು ಕೂಡ ಆ ಜಂಬೂ ಸವಾರಿ ಮೆರವಣಿಗೆ ಸಾಗುವಂತಹ ರಸ್ತೆಯಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಗಲಿಬಿಲಿ ಆಗಬಾರ್ದು ಅಂತೇಳಿ ಸುಮಾರು 40 ದಿನಗಳ ಮುಂಚೆ ಅರಮನೆಗೆ ಕರ್ಕೊಂಡು ಬಂದಿರ್ತಾರೆ. ಸೊ ಮುಂದೆ ಯಾರು ದಸರಾ ಗಜಪಡೆ ಕ್ಯಾಪ್ಟನ್ ಆಗ್ತಿರೋದು ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಹಳ್ಳಿ, ಕನ್ನಡ, ಮೈಸೂರು.